ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿ 2024-25ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ಕೇಳಿರುವಂತಹ ಒಂದು ಡಿಸಲ್ಯೂಷನ್ ಪ್ರಾಬ್ಲಮ್ನ ನಾನಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ಕ್ವಶನ್ ನಂಬರ್ 28 12 ಮಾರ್ಕ್ಸ್ನ ಡಿಸಲ್ಯೂಷನ್ ಪ್ರಾಬ್ಲಮ್. ಕ್ವಶನ್ ನೋಡಿ, Shruti, Pallavi and Rupa were partners in a firm sharing profit and losses in the ratio of 2:2:1. They decided to dissolve the firm. Their balance sheet on the date of dissolution was as follows. Balance sheet as on 31st-3/2024. Liabilities, assets. The assets realized as follows. First one, debtors realized 10% less than book value, stock realized 15% more than book value, buildings realized rupees 60,000. Next one, the furniture was taken over by Shruti at rupees 20,000. Next one, the machinery was taken over by Pallavi rupees 15,000. Next one, creditors and bills payable were paid off at a discount of 5% and other liabilities were paid in full. Cost of dissolution amounted to rupees 1,500. Prepare realization account, partners capital account and bank account ಅಂತ ಕೇಳಿದ್ದಾರೆ. ಪ್ರಾಬ್ಲಮ್ ಏನು? ಶ್ರುತಿ, ಪಲ್ಲವಿ ಮತ್ತು ರೂಪಾ ಅನ್ನುವರು 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅವರು ಪ್ರಾಫಿಟ್ ಮತ್ತು ಲಾಸನ್ನು 2:2:1 ರೇಷಿಯೋದಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಈ ಬಿಸ್ನೆಸ್ಸು ಆಲ್ರೆಡಿ ಡಿಸಾಲ್ವ್ ಆಗಿಬಿಟ್ಟಿದೆ. ಮುಂದಿನ ಯಾವುದೇ ಆ್ಯಕ್ಟಿವಿಟಿಗಳು ಕೂಡ ನಡೆಯೋದಿಲ್ಲ. ಇದರಲ್ಲಿ ಅವರು ಅವರ ಅಸೆಟ್ಗಳನ್ನು ಮತ್ತು ಲಯಬಿಲಿಟೀಸ್ಗಳನ್ನು ಯಾವ ರೀತಿಯಾಗಿ ಮಾರಿ ಅಥವಾ ತಗೊಂಡು ಹೋಗಿ ಲಯಬಿಲಿಟೀಸ್ಗಳನ್ನು ಯಾವ ರೀತಿಯಾಗಿ ಪೇ ಮಾಡಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಷನ್ನ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅಸೆಟ್ ಹೇಗೆ ರಿಯಲೈಸ್ ಆಗಿದ್ದಾವೆ? ಡೆಟಾರ್ಸು 10% ಬುಕ್ ವ್ಯಾಲ್ಯೂಗಿಂತ ಕಡಿಮೆ ಆಗಿದೆ. ಸ್ಟಾಕು 15% ಜಾಸ್ತಿ ಆಗಿದೆ. ಒಬ್ಬರು ಪಾರ್ಟ್ನರ್ ಫರ್ನಿಚರ್ ತಗೊಂಡು ಹೋಗಿದ್ದಾರೆ, ಒಬ್ಬರು ಪಾರ್ಟ್ನರ್ ಮಷಿನರಿ ತಗೊಂಡು ಹೋಗಿದ್ದಾರೆ. ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಬಲ್ ಎರಡನ್ನು 5% ಡಿಸ್ಕೌಂಟಲ್ಲಿ ಪೇ ಮಾಡಿದ್ದಾರೆ. ಬೇರೆ ಎಲ್ಲ ಲಯಬಿಲಿಟಿಗಳು ಕೂಡ ಫುಲ್ಲಿ ಪೇಡ್ ಆಗಿದೆ. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಅಂತ 1,500 ರೂಪಾಯಿಯನ್ನು ಪೇ ಮಾಡಿದ್ದಾರೆ. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಈ 3 ಅಕೌಂಟ್ಗಳನ್ನು ಪ್ರಿಪೇರ್ ಮಾಡಿ ಅಂತ ಕ್ವಶನನ್ನು ಕೇಳಿದ್ದಾರೆ. ನೋಡಿ, ಡಿಸಲ್ಯೂಷನ್ ಕೀ ಪಾಯಿಂಟ್ಸು ಎಲ್ಲ ಪ್ರಾಬ್ಲಮ್ನಲ್ಲೂ ಹೇಳ್ತಾ ಬಂದಿದ್ದೀನಿ. ಇಲ್ಲಿ ಒಂದು ಸಲ ಗ್ಲಾನ್ಸ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತೀನಿ. ಡಿಸಲ್ಯೂಷನ್ ಅಂತ ಅಂದರೆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಕ್ಲೋಸ್ ಆಗಿರುವಂಥದ್ದು, ಬಿಸ್ನೆಸ್ ಡಿಸಾಲ್ವ್ ಆಗಿರುವಂಥದ್ದು. 3 ಅಕೌಂಟ್ ಪ್ರಿಪೇರ್ ಮಾಡ್ತೀವಿ: ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್. ರಿಯಲೈಸೇಷನ್ ಅಕೌಂಟಲ್ಲಿ ಮೊದಲು ಕೊಟ್ಟಿರುವಂಥ ಬ್ಯಾಲೆನ್ಸ್ ಶೀಟ್ ಕಂಪ್ಲೀಟ್ ಮಾಡಬೇಕು. ಅಸೆಟ್ ರಿಯಲೈಸ್ ಆಗಿರುವಂಥದ್ದು, ಟೇಕನ್ ಓವರ್ ಆಗಿರುವಂಥದ್ದು, ಎಕ್ಸ್ಪೆನ್ಸಸ್ ಪೇಡ್ ಆಗಿರುವಂಥದ್ದು, ಲಯಬಿಲಿಟೀಸ್ ಪೇಡ್ ಆಗಿರುವಂಥದ್ದು, ಇಷ್ಟು ಎಂಟ್ರಿಗಳು ರಿಯಲೈಸೇಷನ್ ಅಕೌಂಟಲ್ಲಿ ಬರ್ತವೆ. ಅಸೆಟ್ ರಿಯಲೈಸ್ ಆಗಿರುವಂಥದ್ದನ್ನು ಅಸೆಟ್ ಎಂಟ್ರಿ ಮಾಡಿರುವಂತಹ ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಎಕ್ಸ್ಪೆನ್ಸಸ್ ಪೇಡ್ ಮತ್ತು ಲಯಬಿಲಿಟೀಸ್ ಪೇಡನ್ನು ಲಯಬಿಲಿಟೀಸ್ ಎಂಟ್ರಿ ಮಾಡಿರುವಂತಹ ಆಪೋಸಿಟ್ ಸೈಡ್ನಲ್ಲಿ ಎಂಟ್ರಿ ಮಾಡ್ತೀವಿ. ಯಾಕೆ ಅಂತ ಅಂದರೆ ಇದು ಲೆಫ್ಟ್ ರೈಟ್ ಎಂಟ್ರೀಸನ್ನು ಹಾಕುವಂತಹ ಕಾನ್ಸೆಪ್ಟು ಇದಾಗಿರುತ್ತೆ. ನೆಕ್ಸ್ಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕಂಪಲ್ಸರಿ ಓಲ್ಡ್ ಕ್ಯಾಪಿಟಲ್, ರಿಸರ್ವ್ ಫಂಡ್, P&L ಅಕೌಂಟ್ ಯಾವ್ದು ಇರುತ್ತೆ ಅದನ್ನ ತಗೊಳ್ತೀವಿ. ಅದಾದಮೇಲೆ ರಿಯಲೈಸೇಷನ್ ಅಕೌಂಟಿಗೆ ಹೋಗ್ತೀವಿ. ಅಲ್ಲಿ ಕ್ಯಾಪಿಟಲ್ ಎಂಟ್ರಿಯನ್ನು ತಗೊಳ್ಳು ಬಂದು ಆಪೋಸಿಟ್ ಸೈಡಲ್ಲಿ ಎಂಟ್ರಿಯನ್ನು ಹಾಕ್ತೀವಿ. ಬ್ಯಾಂಕ್ ಅಕೌಂಟಲ್ಲಿ ಕಂಪಲ್ಸರಿ ಕ್ಯಾಶ್ ಮತ್ತು ಪಾರ್ಟ್ನರ್ ಲೋನನ್ನು ತಗೊಳ್ತೀವಿ. ಅದಾದಮೇಲೆ ಈ 2 ಅಕೌಂಟನ್ನು ನೋಡ್ತೀವಿ. ಎಲ್ಲಾದರೂ ಬ್ಯಾಂಕ್ ಅಕೌಂಟ್ ಎಂಟ್ರಿ ಇದ್ದರೆ ಅದನ್ನು ತಗೊಂಡು ಬಂದು ಇಲ್ಲಿ ಆಪೋಸಿಟ್ ಸೈಡಲ್ಲಿ ಎಂಟ್ರಿಯನ್ನು ಹಾಕ್ತೀವಿ. ಅಲ್ಲಿಗೆ 3 ಅಕೌಂಟ್ಗಳು ಕ್ಲೋಸ್ ಆಗ್ತವೆ ಅನ್ನುವಂಥದ್ದು ನಮ್ಮ ಕೀ ಪಾಯಿಂಟ್ಸ್ ಆಗಿದೆ. ಈಗ ಸೊಲ್ಯೂಷನನ್ನು ನೋಡೋಣ. ಮೊದಲನೇ ಅಕೌಂಟ್ ರಿಯಲೈಸೇಷನ್ ಅಕೌಂಟ್. ಕಾಲಮ್ಸನ್ನು ಹಾಕೊಳ್ತೀವಿ. ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್ ಕ್ರೆಡಿಟನ್ನು ಮೆನ್ಷನ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಮರಿಬಾರ್ದು. ಹಾಗೆ ಇಲ್ಲಿ ಏನು ಮಾಡ್ತೀವಿ? ಮೊದಲು ಕೊಟ್ಟಿರುವಂತಹ ಬ್ಯಾಲೆನ್ಸ್ ಶೀಟ್, ಏನು ಬ್ಯಾಲೆನ್ಸ್ ಶೀಟ್ ಕೊಡ್ತಾರೆ ಅದನ್ನೇ ಮೊದಲು ಎಂಟ್ರಿ ಮಾಡ್ಕೊಳ್ತೀವಿ. ಹೇಗೆ ಎಂಟ್ರಿ ಮಾಡ್ಕೊಳ್ತೀವಿ? ಲೆಫ್ಟ್ ರೈಟ್ ಎಂಟ್ರಿಯನ್ನು ಹಾಕಿ ಎಂಟ್ರಿಯನ್ನು ಕಂಪ್ಲೀಟ್ ಮಾಡ್ತೀವಿ. ಲೆಫ್ಟ್ ಸೈಡ್ ಕೊಟ್ಟಿರುವಂಥದ್ದು ರೈಟ್ ಸೈಡ್ ಕೊಟ್ಟಿರುವಂಥದ್ದನ್ನು ಲೆಫ್ಟ್ ಸೈಡ್ ಎಂಟ್ರಿಯನ್ನು ಹಾಕುವಂಥದ್ದು. ಬ್ಯಾಲೆನ್ಸ್ ಶೀಟನ್ನು ನೋಡಿ, ಮೊದಲು ಲಯಬಿಲಿಟಿ ಸೈಡಲ್ಲಿ ಯಾವುದೆಲ್ಲ ಬರುತ್ತೆ ಎಂಟ್ರಿಯನ್ನು ಹಾಕಬೇಕು. ಕ್ರೆಡಿಟಾರ್ಸ್ ಲಯಬಿಲಿಟಿ, ಬಿಲ್ಸ್ ಪೇಬಲ್ ಲಯಬಿಲಿಟಿ. ನೆಕ್ಸ್ಟ್, ರೂಪಾಸ್ ಲೋನ್. ನೋಡಿ, ಇಲ್ಲಿ ರೂಪಾ ಅನ್ನುವರು ಒಬ್ಬ ಪಾರ್ಟ್ನರ್ನ ಲೋನು ಕಂಪಲ್ಸರಿಯಾಗಿ ಎಲ್ಲಿಗೆ ಹೋಗಬೇಕದು?
ಬ್ಯಾಂಕ್ ಅಕೌಂಟಿಗೆ ಹೋಗಬೇಕು. ನೆಕ್ಸ್ಟ್ P&L ಅಕೌಂಟ್ ಎಲ್ಲಿಗೆ ಹೋಗುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ಕ್ಯಾಪಿಟಲ್ಸ್ ಎಲ್ಲಿಗೆ ಹೋಗುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ಉಳಿದಿರುವಂಥದ್ದು ಎರಡು ಯಾವುದು? ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್. ಈ ಎರಡು ಯಾವ ಸೈಡಲ್ಲಿದೆ? ಲೆಫ್ಟ್ ಸೈಡಲ್ಲಿದೆ. ನಾವು ತಗೊಂಡೋಗಿ ಎಂಟ್ರಿಯನ್ನು ಎಲ್ಲಿ ಹಾಕಬೇಕು? ರೈಟ್ ಸೈಡಲ್ಲಿ ಹಾಕಬೇಕು. ತಗೊಂಡು ಹೋಗಿದ್ದೀವಿ ರೈಟ್ ಸೈಡಿಗೆ. ಬೈ ಕ್ರೆಡಿಟಾರ್ಸ್ 30,000, ಬಿಲ್ಸ್ ಪೇಯಬಲ್ 20,000. ಅಲ್ಲಿಗೆ ಲಯಬಿಲಿಟಿ ಸೈಡು ಮುಗಿದಿದೆ. ನೆಕ್ಸ್ಟ್ ಬರ್ತೀವಿ ಅಸೆಟ್ ಸೈಡಿಗೆ. ಅಸೆಟ್ನಲ್ಲಿ ಕ್ಯಾಶ್ ಎಟ್ ಬ್ಯಾಂಕ್ ಎಲ್ಲಿಗೆ ಹೋಗುತ್ತೆ? ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಉಳಿದಿರುವಂತಹ ಅಸೆಟ್ಸ್ ಡೆಟಾರ್ಸ್, ಸ್ಟಾಕ್, ಫರ್ನಿಚರ್, ಮೆಷಿನರಿ, ಬಿಲ್ಡಿಂಗ್ಸ್, ಈ ಎಲ್ಲ ಅಸೆಟ್ಗಳು ಕೂಡ ಎಂಟ್ರಿ ಆಗಬೇಕು ರಿಯಲೈಸೇಷನ್ ಅಕೌಂಟ್ನಲ್ಲಿ. ರೈಟ್ ಸೈಡಲ್ಲಿದೆ, ಲೆಫ್ಟ್ ಸೈಡಲ್ಲಿ ಎಂಟ್ರಿಯನ್ನು ಹಾಕ್ತೀವಿ. ಟು ಡೆಟಾರ್ಸ್, ಟು ಸ್ಟಾಕ್, ಫರ್ನಿಚರ್, ಮಷಿನರಿ, ಬಿಲ್ಡಿಂಗ್ಸ್ 30,000, 30,000, 22,000, 20,000, 50,000. ಅಲ್ಲಿಗೆ ಎಲ್ಲ ಅಸೆಟ್ಗಳು, ಲಯಬಿಲಿಟಿಗಳು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂಥದ್ದು ಮುಗ್ದಿದೆ. ನೆಕ್ಸ್ಟ್ ಏನು ಮಾಡಬೇಕು? ಅಸೆಟ್ ರಿಯಲೈಸ್ ಆಗಿರುವಂಥದ್ದು, ಹಾಗೆ ಟೇಕನ್ ಓವರ್ ಆಗಿರುವಂಥದ್ದು, ಲಯಬಿಲಿಟೀಸ್ ಪೇಯ್ಡ್ ಆಗಿರುವಂಥದ್ದು, ಹಾಗೆ ಎಕ್ಸ್ಪೆನ್ಸಸ್ ಪೇಯ್ಡ್ ಆಗಿರುವಂಥದ್ದು ಎಂಟ್ರಿಯನ್ನು ನಾವು ಕಂಪ್ಲೀಟ್ ಮಾಡಬೇಕು. ನೋಡಿ, ಇಲ್ಲಿ ಅಸೆಟ್ ರಿಯಲೈಸ್ ಆಗಿರುವಂಥದ್ದನ್ನು ಕೊಟ್ಟಿದ್ದಾರೆ. ಅಸೆಟ್ ಡೆಟಾರ್ಸ್ ರಿಯಲೈಸ್ಡ್ 10% ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂ. ಅಸೆಟ್ಟನ್ನು ಯಾವ ಸೈಡ್ ಎಂಟ್ರಿ ಮಾಡಿದ್ದೀವಿ? ಲೆಫ್ಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ದೀವಿ. ಅಸೆಟ್ ರಿಯಲೈಸ್ಡ್ ಎಲ್ಲಿಗೆ ಹೋಗಬೇಕು? ರೈಟ್ ಸೈಡಲ್ಲಿ ಹೋಗಬೇಕು. ನಾವು ಹೆಡ್ಡಿಂಗನ್ನು ಏನು ಬರಿತೀವಿ? ಬೈ ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ತೀವಿ. ಅಸೆಟ್ ರಿಯಲೈಸ್ಡ್ ಮತ್ತು ಲಯಬಿಲಿಟೀಸ್ ಪೇಯ್ಡನ್ನು ಬ್ಯಾಂಕ್ ಅಕೌಂಟ್ ಎಂಟ್ರಿ ಹಾಕಿ ಕೆಳಗಡೆ ನಾವು ಎಂಟ್ರಿಯನ್ನು ಹಾಕ್ತಾ ಹೋಗ್ತೀವಿ. ಬ್ಯಾಂಕ್ ಅಕೌಂಟ್ ಅಂತ ಹೆಡ್ಡಿಂಗ್ ತಗೊಂಡು ಕೆಳಗಡೆ ಎಂಟ್ರೀಸನ್ನು ಹಾಕ್ತಾ ಹೋಗ್ತೀವಿ. ಮೊದಲನೇದು ಡೆಟಾರ್ಸ್ 10% ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. 30,000 ಡೆಟಾರ್ಸ್ ಇದೆ, 10% ಲೆಸ್ ಮಾಡಬೇಕು. 10% ಅಂತ ಅಂದರೆ 3,000. 30,000ದಲ್ಲಿ 3,000ನ ಲೆಸ್ ಮಾಡಿದರೆ 27,000. ನೆಕ್ಸ್ಟು ಸ್ಟಾಕು 15% ಮೋರ್ ದ್ಯಾನ್ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಸ್ಟಾಕ್ ಏನಿದೆ 30,000 ಇದೆ. 30,000ಗೆ 15%ಅನ್ನು ಆ್ಯಡ್ ಮಾಡಬೇಕು. 15% ಅಂತ ಅಂದರೆ 1,500. 30,000ಗೆ 1,500 ಆ್ಯಡ್ ಮಾಡಿದರೆ 34,500. ನೆಕ್ಸ್ಟ್ ಬಿಲ್ಡಿಂಗ್ಸ್ ರಿಯಲೈಸ್ಡ್ 60,000. ಡೈರೆಕ್ಟ್ ಅಮೌಂಟನ್ನು ಕೊಟ್ಟಿದ್ದಾರೆ. ಬಿಲ್ಡಿಂಗ್ಸ್ 60,000. ಈ ಮೂರು ರಿಯಲೈಸ್ ಆಗಿರುವಂಥ ಅಸೆಟ್ಟನ್ನು ಟೋಟಲ್ ಮಾಡಿದರೆ 1,21,500 ಔಟರ್ ಕಾಲಮಿಗೆ ಬರೆದ್ವಿ. ಅಲ್ಲಿಗೆ ಅಸೆಟ್ ರಿಯಲೈಸ್ ಆಗಿರುವಂಥದ್ದು ಮುಗ್ದಿದೆ. ನೆಕ್ಸ್ಟ್ ಏನು ಮಾಡಬೇಕು? ಅಸೆಟ್ ಟೇಕನ್ ಓವರ್. ಯಾರೆಲ್ಲ ತಗೊಂಡು ಹೋಗಿದ್ದಾರೆ ಅಸೆಟ್ಟನ್ನು ನೋಡಿ. ಇಲ್ಲಿ ಒಬ್ಬರು ಪಾರ್ಟ್ನರ್ ಶ್ರುತಿ 20,000 ಫರ್ನಿಚರ್ ತಗೊಂಡು ಹೋಗಿದ್ದಾರೆ. ಇನ್ನೊಬ್ಬರು ಪಾರ್ಟ್ನರ್ ಪಲ್ಲವಿ 15,000 ಮಷಿನರಿಯನ್ನು ತಗೊಂಡು ಹೋಗಿದ್ದಾರೆ. ಶ್ರುತೀಸ್ ಕ್ಯಾಪಿಟಲ್ ಅಕೌಂಟಿಗೆ 20,000 ಹೋಗಬೇಕು, ಪಲ್ಲವಿ ಕ್ಯಾಪಿಟಲ್ ಅಕೌಂಟಿಗೆ 15,000 ಹೋಗಬೇಕು. ಇಬ್ಬರು ಕೂಡ ಅಸೆಟ್ಟನ್ನು ತಗೊಂಡು ಹೋಗಿದ್ದಾರೆ. ಎಂಟ್ರಿಯನ್ನು ಮಾಡಿದ್ದೀವಿ. ಬೈ ಶ್ರುತೀಸ್ ಕ್ಯಾಪಿಟಲ್ ಅಕೌಂಟ್ 20,000 ಫರ್ನಿಚರ್ ತಗೊಂಡು ಹೋಗಿದ್ದಾರೆ. ಬೈ ಪಲ್ಲವೀಸ್ ಕ್ಯಾಪಿಟಲ್ ಅಕೌಂಟ್ ಮಷಿನರಿ ತಗೊಂಡು ಹೋಗಿದ್ದಾರೆ 15,000. ಅಲ್ಲಿಗೆ ಅಸೆಟ್ ರಿಯಲೈಸ್ ಆಗಿರುವಂಥದ್ದು, ಅಸೆಟ್ ಟೇಕನ್ ಓವರ್ ಆಗಿರುವಂಥದ್ದು ಎಂಟ್ರಿಗಳು ಮುಗಿದಿದೆ. ನೆಕ್ಸ್ಟು ಲಯಬಿಲಿಟಿ ಪೇ ಆಗಿರುವಂತಹ ಎಂಟ್ರಿಯನ್ನು ಈಗ ನಾವು ಹಾಕಬೇಕು. ಇಲ್ಲಿ ಏನು ಹೇಳಿದ್ದಾರೆ? ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್ 5% ಡಿಸ್ಕೌಂಟಲ್ಲಿ ಪೇ ಆಗಿದೆ. ಹಾಗಾಗಿ ನಾವಿಲ್ಲಿ ಅಡ್ಜಸ್ಟ್ಮೆಂಟನ್ನು ನೋಡಿ 5% ಲೆಸ್ ಮಾಡಿ ಎಂಟ್ರಿಯನ್ನು ಹಾಕಬೇಕು. ನೀವು ಹಿಂದೆ ಮಾಡಿರುವಂತಹ ಎಲ್ಲ ಪ್ರಾಬ್ಲಮ್ಲಿ ಈ ಲಯಬಿಲಿಟಿ ಪೇಯ್ಡಲ್ಲಿ ಈ ಅಡ್ಜಸ್ಟ್ಮೆಂಟು ಇರಲಿಲ್ಲ. ಡೈರೆಕ್ಟಾಗಿ ನೀವು ಇಲ್ಲಿ ಏನು ಲಯಬಿಲಿಟಿಯನ್ನು ಎಂಟ್ರಿ ಮಾಡಿರ್ತೀರ ಅದೇ ಲಯಬಿಲಿಟಿಯನ್ನು ಇಲ್ಲಿ ಡೈರೆಕ್ಟಾಗಿ ಎಂಟ್ರಿ ಮಾಡಿದ್ರಿ. ಆದರೆ ಈ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ? ಇಲ್ಲಿ 5% ಡಿಸ್ಕೌಂಟಲ್ಲಿ ಪೇ ಮಾಡಿದ್ದಾರೆ ಲಯಬಿಲಿಟಿಯನ್ನು, ಎರಡು ಲಯಬಿಲಿಟಿಯನ್ನು ಅಂತ ಹೇಳಿದ್ದಾರೆ. ಹಾಗಾಗಿ ನಾವಿಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡಬೇಕು. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಹೆಡ್ಡಿಂಗನ್ನು ತಗೊಳ್ತೀವಿ. ಲಯಬಿಲಿಟೀಸ್ ಪೇಯ್ಡ್ ಆಗಿರುವಂಥದ್ದು ಕ್ರೆಡಿಟಾರ್ಸ್ 30,000 ಇದೆ, 5% ಲೆಸ್ ಮಾಡಬೇಕು. 5% ಅಂತಂದರೆ 1,500 ಲೆಸ್ ಮಾಡಿದರೆ 28,500. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ 20,000 ಇದೆ, ಹೌದಲ್ಲ? ಬಿಲ್ಸ್ ಪೇಯಬಲ್ 20,000 ಇದೆ. 20,000 ಮೇಲೆ 5% ಅಂತಂದರೆ 1,000. 1,000ನ ಲೆಸ್ ಮಾಡಿದರೆ 19,000. ಈ ಎರಡನ್ನೂ ಟೋಟಲ್ ಮಾಡಿದರೆ 47,500, 47,500. ಲಯಬಿಲಿಟೀಸ್ ಪೇಯ್ಡ್ ಮುಗೀತು. ಈಗೇನು ಮಾಡಬೇಕು? ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡಿರುವಂಥದ್ದು. ಕಾಸ್ಟ್ ಆಫ್ ಡಿಸಲ್ಯೂಷನ್ ಅಮೌಂಟೆಡ್ ಟು rupees 1,500. ಕಾಸ್ಟ್ ಆಫ್ ಡಿಸಲ್ಯೂಷನ್ 1,500. ಈಗ ಎಲ್ಲ ಎಂಟ್ರಿಗಳು ಕೂಡ ಮುಗಿದಿದೆ. ನಮಗೆ ಯಾವುದೆಲ್ಲ ಎಂಟ್ರಿ ಬರಬೇಕಿಲ್ಲಿ?
ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರುವಂಥ ಅಸೆಟ್ ಮತ್ತು ಲಯಬಿಲಿಟಿ, ಅಸೆಟ್ ಟೇಕನ್ ಓವರ್, ಅಸೆಟ್ಸ್ ರಿಯಲೈಸ್ಡ್, ಅಸೆಟ್ ಟೇಕನ್ ಓವರ್, ಲಯಬಿಲಿಟೀಸ್ ಪೇಯ್ಡ್, ಎಕ್ಸ್ಪೆನ್ಸಸ್ ಪೇಯ್ಡ್, ಎಲ್ಲ ಎಂಟ್ರಿಗಳು ಕೂಡ ಮುಗಿದಿದೆ. ಟೋಟಲನ್ನು ಮಾಡ್ತೀವಿ 2,06,500. ಎರಡೂ ಕಡೆಗೂ ಟೋಟಲನ್ನು ಬರಿತೀವಿ 2,06,500. ಎಷ್ಟು ನಮಗೆ ಪ್ರಾಫಿಟ್ ಬರ್ತಾ ಇದೆ? 5,500 ಡಿಫ್ರೆನ್ಸ್ ಬರ್ತಾ ಇದೆ. ಈ ಡಿಫ್ರೆನ್ಸ್ ಪ್ರಾಫಿಟ್ ಬಂದಿರುವಂಥದ್ದನ್ನು ಏನು ಮಾಡಬೇಕು? ನಾವು ಎಲ್ಲ ಪಾರ್ಟ್ನರ್ಗೂ ಕೂಡ ಶೇರ್ ಮಾಡಬೇಕು. ರೇಷಿಯೋ ಏನು ಹೇಳಿದ್ದಾರೆ ಅವರು? 2:1 ರೇಷಿಯೋದ ಮೇಲೆ ನೀವು ಡಿವೈಡ್ ಮಾಡಿ ಅಂತ ಹೇಳಿದ್ದಾರೆ. 2:1 ರೇಷಿಯೋದ ಮೇಲೆ ತಗೊಳ್ತೀವಿ. 5,500 5,500 2/5 1/5 ಮಾಡಿದರೆ 2,200 1,100 ಬಂತು. ಈಗ ನೀವು ಏನೆಲ್ಲ ಶೇರ್ ಮಾಡ್ತೀರಾ, ರೇಷಿಯೋದ ಬೇಸಿಸ್ ಮೇಲೆ ಏನೆಲ್ಲ ಶೇರ್ ಮಾಡ್ತೀರಾ, ಒಂದು ಸಲ ಕ್ಯಾಲ್ಕುಲೇಷನನ್ನು ಚೆಕ್ ಮಾಡ್ಕೊಳ್ಬೇಕು. ಏನು ಅಮೌಂಟ್ ಆ್ಯಕ್ಚುಯಲ್ ಅಮೌಂಟ್ ಇರುತ್ತೆ ಅದಕ್ಕೆ ನೀವು ಶೇರ್ ಮಾಡಿರುವಂಥ ಅಮೌಂಟನ್ನು ಆ್ಯಡ್ ಮಾಡಿದಾಗ ಟ್ಯಾಲಿ ಆಗಬೇಕು. ಟ್ಯಾಲಿ ಆದರೆ ಮಾತ್ರ ಮುಂದಕ್ಕೆ ಹೋಗಿ. ಒಂದು ಸಲ ಕ್ಯಾಲ್ಕುಲೇಷನ್ ಎಲ್ಲಾದರೂ ಮಿಸ್ ಆಗಿರಬಹುದು. ಹಾಗಾಗಿ ಒಂದು ಸಲ ಚೆಕ್ ಮಾಡಿಕೊಂಡು ಟ್ಯಾಲಿ ಆಗ್ತಾ ಇದೆ ಅಂತ ಅಂದರೆ ಮುಂದಕ್ಕೆ ಹೋಗ್ಬೋದು. ಈಗ ನಮಗೆ ರಿಯಲೈಸೇಷನ್ ಅಕೌಂಟು ಮುಗಿದಿದೆ. ನೆಕ್ಸ್ಟ್ ಹೋಗ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಲ್ಲ ಪಾರ್ಟ್ನರ್ಸ್ನ ಅಕೌಂಟ್ ಕೂಡ ಓಪನ್ ಆಗಬೇಕು. ಹೆಡ್ಡಿಂಗ್ ಬರಿತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪರ್ಟಿಕ್ಯುಲರ್ಸ್ ಶ್ರುತಿ ಪಲ್ಲವಿ ರೂಪ, ಶ್ರುತಿ ಪಲ್ಲವಿ ರೂಪ, ಡೆಬಿಟ್ ಮತ್ತು ಕ್ರೆಡಿಟ್. ಇಲ್ಲಿ ಕಂಪಲ್ಸರಿ ಏನನ್ನು ತಗೊಳ್ಬೇಕು? ಕ್ಯಾಪಿಟಲ್ ಮತ್ತು ರಿಸರ್ವ್ ಫಂಡ್. ಕ್ಯಾಪಿಟಲ್ ಮತ್ತು ರಿಸರ್ವ್ ಫಂಡನ್ನು ಮೊದಲು ಎಂಟ್ರಿ ಹಾಕ್ಕೊಳ್ಳಿ. ಕ್ಯಾಪಿಟಲನ್ನು ಅವರು ಕೊಟ್ಟಿದ್ದಾರೆ. ಎಷ್ಟು ಹೇಳಿದ್ದಾರೆ? ಕ್ಯಾಪಿಟಲ್ 40,000 30,000 20,000 ಕ್ಯಾಪಿಟಲ್ ಹೇಳಿದ್ದಾರೆ. ತಗೊಂಡ್ವಿ ನಾವಿಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಆಲ್ರೆಡಿ ಕ್ಯಾಪಿಟಲ್ ಅಕೌಂಟ್ ಆಗಿರೋದ್ರಿಂದ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಎಂಟ್ರಿಯನ್ನು ಹಾಕ್ತೀವಿ. 40,000 ಶ್ರುತೀಸ್ ಅಕೌಂಟ್, 30,000 ಪಲ್ಲವೀಸ್ ಅಕೌಂಟ್ಗೆ, 20,000 ರೂಪಾಸ್ ಅಕೌಂಟ್ಗೆ ನಾವು ಎಂಟ್ರಿಯನ್ನು ಮಾಡಿದ್ದೀವಿ. ನೆಕ್ಸ್ಟ್ ಏನನ್ನು ನೋಡಬೇಕು? ರಿಸರ್ವನ್ನು ನೋಡಬೇಕು. ರಿಸರ್ವ್ ಅಥವಾ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, P&L ಅಕೌಂಟ್. ನೀವು 3 ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೊಂಡಿರಬೇಕು. ಕ್ಯಾಪಿಟಲ್, ರಿಸರ್ವ್ ಫಂಡ್, P&L ಅಕೌಂಟ್. ಈ 3 ಎಂಟ್ರಿಯನ್ನು ಮೊದಲು ಹಾಕಿ ನೀವು ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಫಸ್ಟ್ ಎಂಟ್ರಿಯನ್ನು ಹಾಕಬೇಕು. ಹಾಗಾಗಿ ಇಲ್ಲಿ P&L ಅಕೌಂಟ್ ಅಂತ ಕೊಟ್ಟಿದ್ದಾರೆ. P&L ಅಕೌಂಟ್ ಅಂತ ತಗೊಳ್ಳಿ ಅಥವಾ ಜನರಲ್ ರಿಸರ್ವ್ ಅಂತ ತಗೊಳ್ಳಿ. ಎಷ್ಟು ಹೇಳಿದ್ದಾರೆ ಅಮೌಂಟು? 10,000 ಹೇಳಿದ್ದಾರೆ. ಈ 10,000ಅನ್ನು ರೇಷಿಯೋದ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತೀವಿ. 2:1 ರೇಷಿಯೋದ ಮೇಲೆ ಡಿವೈಡ್ ಮಾಡಿದಾಗ 4,000 2,000 ಅಮೌಂಟನ್ನು ನಾವು ಶೇರ್ ಮಾಡ್ತೀವಿ 3 ಜನಕ್ಕೆ. ಅದಾದಮೇಲೆ ಎಲ್ಲಿಗೆ ಹೋಗಬೇಕು? ರಿಯಲೈಸೇಷನ್ ಅಕೌಂಟಿಗೆ ಹೋಗಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಎಂಟ್ರಿಯನ್ನು ತಂದು ಇಲ್ಲಿ ಅಪೋಸಿಟ್ ಸೈಡ್ನಲ್ಲಿ ಎಂಟ್ರಿ ಹಾಕಬೇಕು. ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಎಂಟ್ರಿ ಇದೆ. ಎಲ್ಲಿ ಎಂಟ್ರಿ ಮಾಡಿದ್ದೀವಿ ನಾವು? ಪ್ರಾಫಿಟನ್ನು 3 ಜನಕ್ಕೂ ಕೂಡ ಶೇರ್ ಮಾಡಿದ್ದೀವಿ. ಇದನ್ನು ತಗೊಂಡೋಗಿ ಆಪೋಸಿಟ್ ಸೈಡ್ನಲ್ಲಿ ಎಂಟ್ರಿಯನ್ನು ಹಾಕಬೇಕು. ಇಲ್ಲಿ ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಪ್ರಾಫಿಟನ್ನು ತಗೊಂಡು ಹೋಗ್ತಾ ಇದ್ದೀವಿ. ಶ್ರುತೀಸ್ ಅಕೌಂಟಿಗೆ 2,200, ಪಲ್ಲವಿ ಅಕೌಂಟಿಗೆ 2,200, ರೂಪಾಯಿ ಅಕೌಂಟಿಗೆ 1,100. ಯಾವ ಸೈಡಲ್ಲಿದೆ ಎಂಟ್ರಿ? ಲೆಫ್ಟ್ ಸೈಡಲ್ಲಿದೆ. ನಾವು ತಗೊಂಡು ಹೋಗ್ತೀವಿ ರೈಟ್ ಸೈಡಿಗೆ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಯಾವ ಅಕೌಂಟಿಂದ ಬಂದಿರುತ್ತೆ ಆ ಅಕೌಂಟಿನ ಹೆಸರನ್ನು ಕಂಪಲ್ಸರಿ ಬರಿಬೇಕು. 2,200 2,200 1,100. ಇಲ್ಲಿ ಏನು ನಾವು ಶೇರ್ ಮಾಡಿದ್ದೀವಲ್ಲ ಅದೇ ಅಮೌಂಟ್ ಇಲ್ಲಿ ಎಂಟ್ರಿಯನ್ನು ಹಾಕಿದ್ದೀವಿ. ಆಯಿತಾ? ಈಗ ಲೆಫ್ಟ್ ಸೈಡಲ್ಲಿ ಎಲ್ಲ ಎಂಟ್ರಿಗಳು ಮುಗಿದಿದೆ. ಈಗ ರೈಟ್ ಸೈಡಿಗೆ ಬಂದರೆ ಇಲ್ಲಿ ನೋಡಿ, ಕ್ಯಾಪಿಟಲ್ ಅಕೌಂಟ್ ಎಂಟ್ರಿ ಇದೆ. ಯಾವುದೆರಡು ಕ್ಯಾಪಿಟಲ್ ಅಕೌಂಟ್ ಎಂಟ್ರಿ? ಇಬ್ಬರು ಪಾರ್ಟ್ನರು ಅಸೆಟ್ ತಗೊಂಡು ಹೋಗಿರುವಂಥದ್ದು, ಅಸೆಟ್ ಟೇಕನ್ ಓವರ್ ಮಾಡಿರುವಂತಹ ಎಂಟ್ರಿ 2 ಇದೆ. ಶ್ರುತೀಸ್ ಕ್ಯಾಪಿಟಲ್ ಅಕೌಂಟಿಗೆ 20,000, ಪಲ್ಲವಿ ಕ್ಯಾಪಿಟಲ್ ಅಕೌಂಟಿಗೆ 15,000. ಇವೆರಡೂ ಅಸೆಟ್ ಆಗಿರೋದ್ರಿಂದ ಇಲ್ಲಿ ಒಂದೇ ಎಂಟ್ರಿ ಕೂಡ ಹಾಕ್ಬೋದು. ನೋಡಿ, ಇಲ್ಲಿ ಟು ರಿಯಲೈಸೇಷನ್ ಅಕೌಂಟ್, ಇದು ರೈಟ್ ಸೈಡ್ಗಿದೆ ಅಲ್ವಾ ಎಂಟ್ರಿ, ನಾವು ಲೆಫ್ಟ್ ಸೈಡಿಗೆ ತಗೊಂಡು ಹೋಗ್ತೀವಿ. ಟು ರಿಯಲೈಸೇಷನ್ ಅಕೌಂಟ್ ಅಸೆಟ್ಸ್ ಟೇಕನ್ ಓವರ್ ಅಂತ ಬರೆದ್ರೆ ಒಂದೇ ಎಂಟ್ರಿಯಲ್ಲಿ 2 ಅಮೌಂಟನ್ನು ಇಲ್ಲಿ ಬರಿಬೋದು. ಯಾಕಂದರೆ ನಮಗೆ ಪ್ರತಿ ಪಾರ್ಟ್ನರ್ಗೂ ಒಂದೊಂದು ಕಾಲಮ್ ಇದೆಯಲ್ವಾ, 20,000 15,000. ಅಥವಾ ನೀವು ಎಂಟ್ರಿ ಇನ್ನೊಂದು ಥರ ಹಾಕ್ಬೋದು. ಟು ರಿಯಲೈಸೇಷನ್ ಅಕೌಂಟ್ ಇಲ್ಲಿ
ಫರ್ನಿಚರ್ ಟೇಕನ್ ಓವರ್ 20,000 ಬರೆದ್ವಿ. ಮತ್ತೆ ಇನ್ನೊಂದು 2 ರಿಯಲೈಸೇಷನ್ ಅಕೌಂಟ್ ಮಷಿನರಿ ಟೇಕನ್ ಓವರ್ 15,000 ಅಂತ ಇವ್ರ ಅಕೌಂಟಿಗೆ ಬರಿಬೋದು. ಹೇಗೆ ಕೂಡ ಎಂಟ್ರಿಯನ್ನು ಹಾಕ್ಬೋದು. ಇಲ್ಲಿ ಎರಡೂ ಅಸೆಟ್ ಆಗಿರೋದ್ರಿಂದ ಇಲ್ಲ ನಾನು ಒಟ್ಟಿಗೆ ಒಂದೇ ಎಂಟ್ರಿ ಹಾಕಿದ್ದೀನಿ. ಅಸೆಟ್ಸ್ ಟೇಕನ್ ಓವರ್ ಅಂತ ಎರಡೂ ಕಾಲಮಿಗೆ ಎಂಟ್ರಿನನ್ನು ಬೇರೆ ಬೇರೆಯಾಗಿ ತೋರಿಸಿದ್ದೀನಿ. ಈಗ ಎಂಟ್ರಿಗಳೆಲ್ಲ ಮುಗಿದಿದೆ. ಟೋಟಲನ್ನು ಮಾಡ್ತೀವಿ. 23,100, 36,200, 46,200. ಇಲ್ಲಿ ಏನು ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ ಅದನ್ನು ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ. ಅದನ್ನು ನಾವು ಬ್ಯಾಂಕ್ ಅಕೌಂಟಿಗೆ ತಗೊಂಡು ಹೋಗ್ತೀವಿ. 26,200, 21,200, 23,100. ನೆಕ್ಸ್ಟ್ ಯಾವುದು? ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದಾಗ ಎರಡು ಯಾವುದನ್ನ ಕೀ ಪಾಯಿಂಟ್ ನೆನಪಲ್ಲಿ ಇಟ್ಕೊಂಡಿರಬೇಕು. ಒಂದು ಕ್ಯಾಶ್, ಇನ್ನೊಂದು ಪಾರ್ಟ್ನರ್ಸ್ ಲೋನ್. ಕ್ಯಾಶ್ ನೋಡಿ, ಇಲ್ಲಿ ಕ್ಯಾಶ್ ಯಾವ ಕಡೆ ಕೊಟ್ಟಿದ್ದಾರೆ? ರೈಟ್ ಸೈಡಲ್ಲಿ ಇದೆ, ಅಸೆಟ್ ಸೈಡಲ್ಲೇ ಇರುತ್ತೆ ಕ್ಯಾಶ್. 6,000 ನಾವು ಎಲ್ಲಿ ಎಂಟ್ರಿಯನ್ನು ಹಾಕಬೇಕು? ತಗೊಂಡು ಹೋಗಿ ಲೆಫ್ಟ್ ಸೈಡಲ್ಲಿ ಎಂಟ್ರಿಯನ್ನು ಹಾಕ್ತೀವಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಯಾಕೆಂದರೆ ಇದು ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಆಗಿರೋದ್ರಿಂದ ನಾವು ಕ್ಯಾಶ್ ಅಥವಾ ಬ್ಯಾಂಕ್ ಅಂತ ಬರೆಯೋದಿಲ್ಲ. ಬೈ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ 6,000 ತಗೊಂಡಿದ್ದೀವಿ. ನೆಕ್ಸ್ಟ್ ಪಾರ್ಟ್ನರ್ಸ್ ಲೋನ್. ಇಲ್ಲಿ ನೋಡಿ, ಪಾರ್ಟ್ನರ್ಸ್ ಲೋನ್, ರೂಪಾಸ್ ಲೋನ್ ಅಂತ ಕೊಟ್ಟಿದ್ದಾರಲ್ವಾ, ಲೆಫ್ಟ್ ಸೈಡಲ್ಲಿದೆ. ನಾವು ತಗೊಂಡು ಹೋಗ್ತೀವಿ ರೈಟ್ ಸೈಡಿಗೆ. ರೂಪಾಸ್ ಲೋನ್ 8,000. ಈಗ ಕಂಪಲ್ಸರಿ 2 ಎಂಟ್ರಿಗಳು ಮುಗೀತು. ಈಗ ಎಲ್ಲಿಗೆ ಹೋಗಬೇಕು ನಾವು? ರಿಯಲೈಸೇಷನ್ ಅಕೌಂಟಿಗೆ ಹೋಗಬೇಕು. ಬ್ಯಾಂಕ್ ಅಕೌಂಟ್ ಎಂಟ್ರಿಯನ್ನು ನೋಡಬೇಕು. ಬ್ಯಾಂಕ್ ಅಕೌಂಟ್ ಎಂಟ್ರಿ ಮೊದಲನೇದು ಲಯಬಿಲಿಟೀಸ್ ಪೇಯ್ಡ್, ಲೆಫ್ಟ್ ಸೈಡಲ್ಲಿದೆ. ರೈಟ್ ಸೈಡಿಗೆ ಹಾಕ್ತೀವಿ. ಇಲ್ಲಿಂದ ಬಂದಿದೆ ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಪೇ ಮಾಡಿರುವಂಥದ್ದು 47,500. ಇನ್ನೊಂದಿದೆ ಅದರಲ್ಲಿ ಕಾಸ್ಟ್ ಆಫ್ ಡಿಸಲ್ಯೂಷನನ್ನು ಪೇ ಮಾಡಿರುವಂಥದ್ದು 1,500. ಇದು ಕೂಡ ರಿಯಲೈಸೇಷನ್ ಅಕೌಂಟಿಂದ ಬಂದಿದೆ. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಪೇ ಮಾಡಿರುವಂಥದ್ದು 1,500. ನೆಕ್ಸ್ಟು ರೈಟ್ ಸೈಡಿಗೆ ಬರ್ತೀವಿ. ಬ್ಯಾಂಕ್ ಅಕೌಂಟ್ ಅಸೆಟ್ ರಿಯಲೈಸ್ ಆಗಿರುವಂಥದ್ದು 1,21,500. ಟು ರಿಯಲೈಸೇಷನ್ ಅಕೌಂಟ್ ಅಸೆಟ್ ರಿಯಲೈಸ್ ಆಗಿರುವಂಥದ್ದು 1,21,500. ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟ್ ಆದಮೇಲೆ ಎಲ್ಲಿಗೆ ಬರ್ತೀವಿ ನಾವು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರ್ತೀವಿ. ಇಲ್ಲಿ ಬ್ಯಾಂಕ್ ಅಕೌಂಟ್ ಎಂಟ್ರಿ ಇದೆಯಾ? ಹೌದು. ಬ್ಯಾಲೆನ್ಸಿಂಗ್ ಫಿಗರನ್ನು ನಾವು ಬ್ಯಾಂಕ್ ಅಕೌಂಟಿಗೆ ತಗೊಂಡು ಹೋಗಬೇಕು. ಯಾರ್ಯಾರ ಅಕೌಂಟಲ್ಲಿ ಎಂಟ್ರಿ ಮಾಡಿರ್ತೀವಿ ಅವರೆಲ್ಲ ಕ್ಯಾಪಿಟಲ್ ಅಕೌಂಟಿಗೂ ಎಂಟ್ರಿಯನ್ನು ಹಾಕಿದರೆ ಆಯಿತು. ಇಲ್ಲಿ ಫಸ್ಟು ಬೈ ಶ್ರುತೀಸ್ ಕ್ಯಾಪಿಟಲ್ ಅಕೌಂಟ್ 26,200. ನೋಡಿ, ಇಲ್ಲಿ ಎಲ್ಲ ಲೆಫ್ಟ್ ಸೈಡಿಗೆ ನಾವು ಎಂಟ್ರಿ ಮಾಡಿದ್ದೀವಲ್ವಾ, ಇಲ್ಲಿ ತಗೊಂಡು ಬರ್ತೀವಿ ರೈಟ್ ಸೈಡಿಗೆ. ಶ್ರುತೀಸ್ ಕ್ಯಾಪಿಟಲ್ ಅಕೌಂಟ್, ಪಲ್ಲವೀಸ್ ಕ್ಯಾಪಿಟಲ್ ಅಕೌಂಟ್, ರೂಪಾಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಏನು ಅಮೌಂಟ್ ಬಂದಿದೆ ಬ್ಯಾಲೆನ್ಸಿಂಗ್ ಫಿಗರ್ ಅದೇ ಅಮೌಂಟ್ ಇಲ್ಲಿ ಎಂಟ್ರಿ ಮಾಡ್ತೀವಿ. 26,200, 21,200, 23,100. ಇಷ್ಟು ಮಾಡಿದರೆ ಎಲ್ಲ ಎಂಟ್ರಿಗಳು ಕೂಡ ಮುಗಿದಿದೆ. ಮುಗಿದ್ಮೇಲೆ ನಾವು ಟೋಟಲನ್ನು ಮಾಡ್ತೀವಿ. ಒಂದು ಸಲ ಬ್ಯಾಲೆನ್ಸ್ ಶೀಟನ್ನು ನೋಡಬೇಕು ನೀವು ಬ್ಯಾಲೆನ್ಸ್ ಶೀಟನ್ನು ಟೋಟಲ್ ಬರೆಯೋದಕ್ಕಿಂತ ಮುಂಚೆ ಒಂದು ಸಲ ಬ್ಯಾಲೆನ್ಸ್ ಶೀಟನ್ನು ನೋಡಬೇಕು. ಯಾಕೆ ಅಂತಂದರೆ ನೀವು ಎಲ್ಲಾದರೂ ಈ ಪಾರ್ಟ್ನರ್ಸ್ ಲೋನನ್ನು ಬಿಟ್ಟಿದ್ದರೆ ಅದನ್ನು ಕೊನೆಯಲ್ಲಿ ನೋಡಿ ಎಂಟ್ರಿ ಹಾಕಿ ಟೋಟಲನ್ನು ಮಾಡಿ. ಟೋಟಲ್ ಮಾಡಿದಾಗ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ. 1,27,500, 1,27,500. ಈ ರೀತಿಯಾಗಿ ಎಲ್ಲ ಕಾಲಮ್ಸನ್ನು ಕರೆಕ್ಟಾಗಿ ಹಾಕಿ ಡೆಬಿಟ್ ಕ್ರೆಡಿಟನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ನೀವು ಏನು ಎಂಟ್ರಿಯನ್ನು ತೋರಿಸ್ತೀರಿ ಆದಷ್ಟು ಕ್ಲಿಯರ್ ಆಗಿರಲಿ. ಅಮೌಂಟ್ ಕಾಲಮಲ್ಲಿ ಏನು ಅಮೌಂಟನ್ನ ಬರೀತೀರಿ ಅದು ಆದಷ್ಟು ಕ್ಲಿಯರ್ ಆಗಿ ಅದನ್ನು ಬರೆದು ತೋರಿಸಿ. ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.